ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೆನ್ಸರಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಇದೆ ಅಂತ. ಹೌದು, ನಾವಿವತ್ತು ಹೋಗ್ತಾ ಇರೋದು ಮೈಸೂರಿನ ದಿ ಫೇಮಸ್ GRS ಫ್ಯಾಂಟಸಿ ಪಾರ್ಕ್ಗೆ. ತುಂಬ ದಿನದಿಂದ ಇಲ್ಲಿಗೆ ಹೋಗ್ಬೇಕಂತ ಆಸೆ ಇತ್ತು, ಆದರೆ ಅದು ಕೂಡ ಬಂದಿದ್ದು ನನ್ನೊಬ್ಬರು ಫ್ರೆಂಡ್ ಬರ್ಡೇಯಿಂದ. ಹಾಗೋ ಈಗೋ ನಾವು ಪ್ಲ್ಯಾನ್ ಮಾಡಿ ಹೊರಟೇ ಬಿಟ್ವಿ. ಅಲ್ಲಿ ಹೋದ್ಮೇಲೆ ನಮಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಅವ್ರ ಬರ್ಡೇ ಇದ್ದಿದ್ದು May 31, ನಾವು ಹೋಗಿದ್ದು June 1. ಅಲ್ಲಿ ಆಫರ್ ಏನಿತ್ತು ಅಂತಂದರೆ, ಅವ್ರು ಯಾವ ತಿಂಗಳಲ್ಲಿ ಹುಟ್ಟಿರ್ತಾರೋ ಆ ತಿಂಗಳು ಪೂರ್ತಿ ಫ್ರೀ ಇರುತ್ತೆ. ಬಟ್ ಫ್ರೆಂಡ್ ಒಬ್ಬರು ಮುಂಚೆ ಬಂದಿದ್ದಾಗ ಅವ್ರಿಗೆ ಬರ್ಡೇಗಿಂತ ಒಂದು ವಾರ ಮುಂಚಿತವಾಗಿ ಬರ್ಡೇ ಆದ ಒಂದು ವಾರದ ತನಕ ಈ ಆಫರ್ ನಡೀತಾ ಇತ್ತಂತೆ. ಬಟ್ ಇವಾಗ ರೂಲ್ಸ್ ಚೇಂಜ್ ಆಗಿದೆ. ಯಾವ ತಿಂಗಳಲ್ಲಿ ಹುಟ್ಟಿರ್ತಾರೋ ಆ ತಿಂಗಳಲ್ಲಿ ಮಾತ್ರ ಫ್ರೀ ಇರುತ್ತೆ. ಸೊ ನಾವು ಅವರಿಗೂ ಕೂಡ ಟಿಕೆಟ್ ತಗೊಂಡು ಒಳಗಡೆ ಹೊರಟ್ವಿ. ನಾನು ಕರೆಂಟ್ ಟಿಕೆಟ್ ಪ್ರೈಸ್ನ ಅಂದರೆ 2026 ಟಿಕೆಟ್ ಪ್ರೈಸಸ್ನ ವಿಡಿಯೋ ಸ್ಟಾರ್ಟಿಂಗಲ್ಲೂ ಹಾಕಿರ್ತೀನಿ, ಎಂಡಲ್ಲೂ ಕೂಡ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಒಳಗಡೆ ಹೋಗೋಕ್ಕಿಂತ ಮುಂಚೆ ಆಚೆ ಕಡೆಯಿಂದ ಎಂಟ್ರೆನ್ಸ್ ವ್ಯೂ ಹೇಗೆ ಕಾಣುತ್ತೆ ಅಂತ ಒಂದು ಸಲ ನೀವು ನೋಡ್ಕೊಂಡ್ರಾ? ನೋಡಿ, ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನನ್ನ ವಿಡಿಯೋದಲ್ಲಿ ಏನೇ ತಪ್ಪಕ್ಕೆ ನಿಮಗೆ ಕಂಡು ಬಂದ್ರೂ ಅದನ್ನು ನೀವು ಕ್ಷಮಿಸಿ ನನ್ನ ಹರಿಸಿ ಬೆಳೆಸ್ತೀರಾ ನೀವು ಕನ್ನಡಿಗರು ಅಂತ ನನಗೆ ಗೊತ್ತು. ಹಾಗೆ ನಾನು ಏನೇ ತಪ್ಪು ಮಾಡಿದ್ರೂ ಒಂಚೂರು ಏನೂ ತಿಳ್ಕೊಳ್ದಂತೆ ಕಮೆಂಟಲ್ಲಿ ಹಾಕಿ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿದ್ಕೋತೀನಿ. ಎಂಟ್ರಿ ಆದ ತಕ್ಷಣ ಒಬ್ಬರು ಬ್ಯೂಟಿಫುಲ್ ಹೇಳಿ ನಾವು ವೆಲ್ಕಮ್ ಅಂತ ವೆಲ್ಕಮ್ ಮಾಡಿಕೊಂಡ್ರು. ಸ್ಟ್ರೈಟ್ ಹೋಗಿ ಸೆಕೆಂಡ್ ರೈಟ್ ಬ್ಲಾಕ್ ಕಲರ್ ಬಿಲ್ಡಿಂಗ್, ಅಲ್ಲೇ ಲಾಕರ್ ಡ್ರೆಸ್ ಚೇಂಜಿಂಗ್ ವಾಶ್ರೂಮ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಟ್ರೈಗೇನ್ಸ್ ಇರುತ್ತೆ, ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಟರ್ ಏಜೆನ್ಸಿಗೆ ಹೋಗುವಾಗ ನಿಮಗೆ ಡ್ರೆಸ್ ಕೋಡ್ ಕಂಪಲ್ಸರಿ ಇರುತ್ತಮ್ಮ, ಅದನ್ನೇ ಯೂಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಕೇಳಿಸ್ಕೊಂಡ್ರಾ? GRS ಅಲ್ಲಿ ಡ್ರೈ ಗೇಮ್ಸ್ಗೆ ಯಾವುದೇ ರೀತಿ ಡ್ರೆಸ್ ಕೋಡ್ ಇರಲ್ಲ, ಬಟ್ ವಾಟರ್ ಗೇಮ್ಸ್ಗೆ ಕಂಪಲ್ಸರಿ ಡ್ರೆಸ್ ಕೋಡ್ ಇರುತ್ತೆ. ಆಮೇಲೆ ವಾಟರ್ ಗೇಮ್ಸ್ ಆಡಿಕೊಂಡು ನಾವು ಡ್ರೈ ಗೇಮ್ಸ್ ಆಡೋಕ್ಕಾಗಲ್ಲ, ಅಂದರೆ ವೆಟ್ ಕ್ಲಾಸಲ್ಲಿ ನಮ್ಮನ್ನು ಡ್ರೈ ಗೇಮ್ಸ್ ಆಡೋಕ್ಕೆ ಬಿಡಲ್ಲ. ಮೊದಲೇ ನಾವು ಡ್ರೈ ಗೇಮ್ಸ್ನ ಫಿನಿಷ್ ಮಾಡಿಕೊಂಡು ವಾಟರ್ ಗೇಮ್ಸ್ಗೆ ಹೋದರೆ ಅದು ಉತ್ತಮ. ಸುತ್ತಮುತ್ತ ಹಾಗೆ ಕಣ್ಣಾಯಿಸ್ತಾ ನಾವು ನಮ್ಮ ಲಗೇಜ್ ಇಡೋಕ್ಕೆ ನಮ್ಮ ಲಾಕರ್ ಕಡೆ ಹೋಗೋಣ. ಲಾಕರು ನೀವು ಟಿಕೆಟ್ ತೊಗೊಳ್ತಾ ಇರ್ತೀರಲ್ಲ, ಆವಾಗ ಅವ್ರು ಕೇಳ್ತಾರೆ ಲಾಕರ್ ಬೇಕೋ ಬೇಡವೋ ಅಂತ. ನೀವು ಏನಾದರೂ ತಂದಿರೋ ಲಗೇಜ್ ಏನಾದರೂ ಜಾಸ್ತಿ ಇದ್ದರೆ ನೀವು ಲಾಕರ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಲಗೇಜ್ ಜಾಸ್ತಿ ಇಲ್ಲ, ಒಂದೇ ಒಂದು ಬ್ಯಾಗ್ ಇದೆ ಅಂದರೂ ಕೂಡ ನೀವು ಲಾಕರ್ ತಗೋಬೇಕಾಗತ್ತೆ. ಯಾಕಂದರೆ ಅಲ್ಲಿ ಇಲ್ಲಿ ಲಗೇಜ್ನ ಇಟ್ಟಾಗ ಅದು ಕಳೆದೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೆ ನೀವು ಮೊದಲೇ ಲಾಕರ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅದರ ಅಮೌಂಟ್ ಕೂಡ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ. ಲಾಕರ್ಸ್ ರೂಮ್ ಹತ್ರ ಬರ್ತಿದ್ದಾಗೇ ಲೆಫ್ಟಲ್ಲಿ ಮತ್ತು ರೈಟಲ್ಲಿ ವಾಶ್ರೂಮ್ಸ್ ಇದೆ. ವಾಶ್ರೂಮ್ ಎಲ್ಲ ತುಂಬ ಕ್ಲೀನಾಗಿದೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಲಾಕರ್ಸ್ ಇದೆ. ನೀವು ತಗೊಂಡಿರೋ ಟಿಕೆಟಲ್ಲಿ ನಿಮ್ಮ ಲಾಕರ್ ನಂಬರು ಮತ್ತು ಸೀರೀಸ್ ಇರುತ್ತೆ, ಅದನ್ನು ನೋಡಿಕೊಂಡು ನಿಮ್ಮ ಲಾಕರ್ನ ಹುಡ್ಕೊಳ್ಳಿ. ನಿಮ್ಮ ಲಾಕರ್ ಸಿಕ್ಕಿದ ಮೇಲೆ ನಿಮ್ಮ ಲಾಕರ್ ಡೋರ್ ಹ್ಯಾಂಡ್ ಇದೆಯಲ್ಲ, ಅದಕ್ಕೆ ಅವ್ರು ಕೊಟ್ಟಿರೋ ಬ್ಯಾಂಡ್ನ ಈ ಥರ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಆ ಲಾಕರ್ ಡೋರ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಲಗೇಜ್ನ ಇಟ್ಬಿಟ್ಟು ನೀವು ಡ್ರೈ ಗೇಮ್ಸ್ ಅಥವಾ ವಾಟರ್ ಗೇಮ್ಸ್ ಆಡೋಕ್ಕೆ ಹೊರಡ್ಬೋದು. ಆಗಲೇ ಹೇಳಿದಾಗೆ ವಾಟರ್ ಗೇಮ್ಸ್ ಆಡೋಕ್ಕೆ ಡ್ರೆಸ್ ಕೋಡ್ ಇದೆಯಲ್ವಾ, ಡ್ರೆಸ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಚೇಂಜಿಂಗ್ ರೂಮ್ಸ್ ಇದೆ. ನಾವು ನಮ್ಮ ಲಗೇಜ್ನ ಇಟ್ಬಿಟ್ಟು ಮೊದಲು ಡ್ರೈ ಗೇಮ್ಸ್ ಆಡೋಣ ಅಂತ ಡ್ರೈ ಗೇಮ್ಸ್ ಇರೋ ಕಡೆ ಹೊರಟ್ವಿ. ನೀವು ಬೇಗ ಎಲ್ಲ ಗೇಮ್ಸ್ನ ಕವರ್ ಮಾಡಬೇಕಂತಂದರೆ ಅಲ್ಲೊಂದು ರೂಟ್ ಮ್ಯಾಪ್ ಇರುತ್ತೆ, ಅದನ್ನು ಫಾಲೋ ಮಾಡಿ, ಅದು ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾವು ಫಸ್ಟಿಗೆ ಡ್ಯಾಶಿಂಗ್ ಕಾರಣ ಅಂತ ಬಂದ್ವಿ, ಆದರೆ ಅಲ್ಲಿ ಇದ್ದಿದ್ದಷ್ಟು ಹೋಗ್ಬಿಟ್ಟು ನಾವು ನೆಕ್ಸ್ಟ್ ಗೇಮ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಗೇಮ್ ಕಡೆ ಹೊರಟ್ವಿ. ಎಲ್ಲ ಗೇಮ್ಸ್ ಹತ್ರನೂ ಬೋರ್ಡಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಗೇಮ್ ಆಡ್ಬೋದು.
turns to sun rays, and on we'll go through the wastelands, through the highways, and on we'll go. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಗೇಮ್ ಕಡೆ ಬಂದ್ವಿ. ನೆಕ್ಸ್ಟ್ ಗೇಮ್ ಅಂತೂ ಸೂಪರ್ ಆಗಿತ್ತು. ಮಿರರ್ ವರ್ಲ್ಡ್ ಅಂತೂ ಕ್ರೇಜಿ ಆಗಿತ್ತು. ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹಂಗೆ ಮುಂದೆ ಬಂದಾಗ ಇಲ್ಲಿ ಯಾವ ಥರ ಫೀಲ್ ಆಯಿತು ಅಂತಂದರೆ ಗಾಯ್ಸ್, ನಿಜ ಕ್ರೇಜಿ ಇದು. ಎಲ್ಲ ಗೇಮ್ಸು ಮುಗಿಸ್ಕೊಂಡು ನಾವು ಡ್ಯಾಶಿಂಗ್ ಕಾರ್ ಆಡೋಣ ಅಂತ ಮತ್ತೆ ಬಂದರೆ ಅಷ್ಟೇ ರಶ್ ಇತ್ತು. ಪರವಾಗಿಲ್ಲ, ಆಡ್ಬೇಡ ಅಂತ ನಾವು ವೆಯ್ಟ್ ಮಾಡಿದ್ವಿ. ಸುಮಾರು ಹೊತ್ತು ಕಾಯ್ದ ಮೇಲೆ ಡ್ಯಾಶಿಂಗ್ ಕಾರ್ ಆಡಬೇಕು ಅನ್ನೋ ಜೋಶ್ ಹೊರಟೋಗ್ಬಿಟ್ಟಿತ್ತು. ಆವಾಗಲ್ಲೊಬ್ಬರು ವಯಸ್ಸಾದ ತಾತ ಯಾವ ರೀತಿ ಆ ಗೇಮ್ನ ಎಂಜಾಯ್ ಮಾಡ್ತಿದ್ರು ಅನ್ನೋದು ನಾವು ನೋಡಿದ್ಮೇಲೆ ನಮಗೂ ಜೋಶ್ ಬರೋಕ್ಕೆ ಶುರುವಾಯಿತು. ಎಲ್ಲರೂ ಗೇಮ್ನ ಎಂಜಾಯ್ ಮಾಡ್ತಿದ್ರೆ ಅಲ್ಲೊಬ್ಬ ಚಿಕ್ಕ ಹುಡುಗ ಒಂದು ಕೈಯಲ್ಲಿ ಸ್ಟೇರಿಂಗ್ ತಿರುಗಿಸ್ತಾ ಇನ್ನೊಂದು ಕೈಲಿ ತನ್ನ ತಮ್ಮನ ಜೋಪಾನವಾಗಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾನೆ ನೋಡಿ. ಇವನು ನೋಡಿ ನನಗೂ ಅಣ್ಣ ತಮ್ಮನ ಬಾಂಡಿಂಗ್ ನೆನಪಾಗಿ ನನ್ನ ತಮ್ಮ ನೆನಪಾದ. ಹಾಗೆ ಇಲ್ಲಿ ಸ್ಟಾಫ್ಸ್ ಇಲ್ಲಿ ಎಷ್ಟು ಫ್ರೆಂಡ್ಲಿ ಅಂತಂದರೆ ಒಬ್ಬ ಪುಟ್ಟ ಹುಡುಗಿಗೆ ಸ್ಟಾಫ್ಸೇ ಆಟಾಡ್ಸಿದ್ದಾರೆ ನೋಡಿ. ಇದೊಂದು ಗೇಮ್ ನೋಡಿ, ಇದು ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಇದನ್ನು ಆಡೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಆಡೋಕ್ಕೆ ಹೋಗಲಿಲ್ಲ. ಈ ಉಯ್ಯಾಲೆನ ದೂರದಿಂದ ನೋಡುವಾಗ ಎಷ್ಟು ಈಸಿ ಎಲ್ಲ ಆಡ್ಬೇಡ ಅಂತ ಅನ್ನಿಸ್ತಾ ಇತ್ತು. ಆದರೆ ಇದ್ರ ಮೇಲೆ ಹತ್ತು ಕುಂತ್ಕೊಂಡಾಗಲೇ ಗೊತ್ತಾಗಿದ್ದು ಇದು ಎಷ್ಟು ಕ್ರೇಜಿ ಫೀಲಿಂಗ್ ಅಂತ. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go. ಹಾಗೆ ನೆಕ್ಸ್ಟ್ ನಾವು 5D ವಿಡಿಯೋನ ಎಂಜಾಯ್ ಮಾಡಿಕೊಂಡು ಮುಂದೆ ಹೋದ್ವಿ. Turns to sun rays, and on we'll go through the wastelands, through the highways, and on we'll go. ಇದು ಮುಗಿತಿದ್ದ ಹಾಗೆಯೇ ಇಲ್ಲೊಬ್ಬರು ಸ್ಟಾಫು ಡ್ರೆಸ್ ಕೋಡ್ ಬಗ್ಗೆ ನಿಮಗೆ ಕ್ಲಿಯರ್ ಮಾಡ್ತಾರೆ ನೋಡಿ. ಟಿ-ಶರ್ಟ್ ಶಾರ್ಟ್ಸ್ 3 ತರ ಸಿಗುತ್ತೆ. ಟಿ-ಶರ್ಟ್ ತಗೊಂಡ್ರೆ 249, 3 ತಗೊಂಡ್ರೆ 299, ಫುಲ್ ಪ್ಯಾಂಟ್ ತಗೊಂಡ್ರೆ 349 ಸಿಗುತ್ತೆ. ಮತ್ತೆ ನಿಮಗೆ ಸ್ವಲ್ಪ ಚೆನ್ನಾಗಿರೋದು ಬೇಕಂದ್ರೆ 400 ಕ್ವಾಲಿಟಿ ಆಫರ್ ಇದೆ. ಸೇಮ್ ಪ್ರೈಸ್, ಏನ್ ಪ್ರೈಸ್ ಸೇಮ್ ಪ್ರೈಸ್ ಇರುತ್ತೆ. ಟಿಕೆಟ್ ಆಗಲಿ ಬಟ್ಟೆ ಆಗಲಿ ಯಾವುದು ನಮಗೆ ವೇರಿಯೇಷನ್ ಇರಲ್ಲ. ಎಲ್ಲ ಶಾಪಲ್ಲಿ ಒಂದೇ ಪ್ರೈಸ್. ಮತ್ತೆ ಕಲರ್ ಅಷ್ಟೇ, ಕಲರ್ ಚಾಯ್ಸಸ್ ಇರಲ್ಲ. ಒಂದೊಂದು ಸೈಜ್ ಒಂದೊಂದು ಕಲರ್ ಇರುತ್ತೆ. ಇದಾದಮೇಲೆ ನಾವು ವಾಟರ್ ಗೇಮ್ಸ್ ಆಡೋಣ ಅಂತ ವಾಟರ್ ಗೇಮ್ಸ್ ಕಡೆ ಹೊರಟ್ವಿ. I don't wanna miss a beat. And on we'll go through the wastelands, through the highways. ನಾವು ಜಾಸ್ತಿ ಎಂಜಾಯ್ ಮಾಡಿದ್ದು ಈ ರೈನ್ ಡ್ಯಾನ್ಸಲ್ಲೇ. And on we'll go through the wastelands, through the highways, and on we'll go. ಇಲ್ಲೇ ಫುಡ್ ಕೂಡ ಸಿಗುತ್ತೆ, ಆದರೆ ಅದರ ರೇಟ್ ಸ್ವಲ್ಪ ಜಾಸ್ತಿ. ನಾವು ಹೊಟ್ಟೆ ಹಚ್ಕೊಂಡು ಊಟ ತಿನ್ನೋಣ ಅಂತ ಹೋಗಿ ಅದ್ರ ರೇಟ್ ತಿಳ್ಕೊಂಡ್ಮೇಲೆ ನಮಗೆ ಹೊಟ್ಟೆ ಹಸಿತಿತ್ತು ಅನ್ನೋದೇ ಬರ್ತಾಯಿತ್ತು ಗಾಯ್ಸ್. And we'll grow in number, fueled by them to see the horizon, turn us to thousands. And on we'll go through the wastelands, through the highways, till my shadow. ನಾವು ಈ ಗೇಮ್ನ ಕಂಪ್ಲೀಟ್ ಮಾಡಿಕೊಂಡು ಬೇರೆ ಕಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರು ಅಲ್ಲಿ ಎಲ್ಲಿ ಸಿಗುತ್ತೆ ಹೋಗಿ ಅಂತಂದರು. ಬಂದು ನೋಡಿದ್ರೆ ಆ ಸ್ಟ್ಯಾಚು ಕಂಡ್ರಿ ಇಲ್ಲೂ ಬಕ್ರ ಮಾಡ್ಬಿಡೋದ ನಮ್ಮನ್ನ.
ಈ ಗೇಮಲ್ಲಂತೂ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರೆ ನಾನು ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದೆ. ಇದೇ ನೋಡಿ ಆ ಗೇಮು. The storms we chase are leading us, and love is all we'll ever trust. No, I don't wanna waste what's left. And we'll go through the wastelands, through the highways, till my shadow turns to sun rays. And on we'll go through the wastelands, through the highways, and on we'll go. ನನಗಂತೂ ಇಡೀ GRS ಅಲ್ಲೇ ತುಂಬ ಇಷ್ಟ ಆಗಿದ್ದ ಗೇಮ್ ಅಂದರೆ ಈ ವೇವ್ ಪೂಲ್ ಕಂಟ್ರಿ. ಇದ್ರ ಟೈಮಿಂಗ್ಸ್ನ ಅಲ್ಲೇ ಪಕ್ಕದಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ, ನೀವು ನೋಡಿಕೊಂಡು ವೇವ್ ಪೂಲ್ ಆಡೋಕ್ಕೆ ಬರ್ಬೋದು. ವೇವ್ ಪೂಲ್ ಅಂದರೆ ಏನಿಲ್ಲ, ಸಮುದ್ರದ ಥರ ಅಲೆಗಳ ಆ ಕಡೆಯಿಂದ ಬರ್ತಾ ಇರುತ್ತೆ, ನಾವೆಲ್ಲ ಅದ್ರಲ್ಲಿ ತೇಲ್ತಾ ಇರ್ತೀವಿ ಅಷ್ಟೇ. Finding life along the way, melodies we haven't played. No, I don't want no ವೇವ್ ಪೂಲ್ ಆಡ್ತಿರ್ಬೇಕಾದ್ರೆ ಅಚಾನಕ್ಕಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ಮಳೆಗೂ ವೇವ್ ಪೂಲ್ಗೂ ಒಳ್ಳೆ ಕಾಂಬಿನೇಷನ್. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡಿ ಯಾರೋ ಒಬ್ರು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ, ತಲೆಗೆ ನೀರಾಗಬಾರ್ದು ಹುಡುಗನಿಗೆ. ನನಗೆ ಗೊತ್ತಿಲ್ಲದೆ ಇರೋ ಮೊದಲನೇ ವ್ಯಕ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಬ್ಬರು. ಆ ಟೈಮಲ್ಲಿ ನಾನು ಅವ್ರ ಹೆಸರನ್ನ ಕೇಳೋಕ್ಕಾಗಿಲ್ಲ. ಅವ್ರು ಇವರೇ ನೋಡಿ ಅಲ್ಲಿ ಹಾಯ್ ಮಾಡ್ತಿದ್ದಾರಲ್ಲ, ಅವರೇ. ನಾನು ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ನಾವು ವೇವ್ ಪೂಲ್ ಹತ್ರನೇ ತುಂಬ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಬೇರೆ ಗೇಮ್ಸ್ನ ಕವರ್ ಮಾಡೋಕ್ಕಾಗಲೇ ಇಲ್ಲ. ನೀವು ಆ ಥರ ಮಾಡ್ಕೋಬೇಡಿ. ನಾವು ನಮ್ಮ GRS ಪಯಣನ ಮುಗಿಸಿ ಎಕ್ಸಿಟ್ ಆಗ್ತಿರ್ಬೇಕಾದ್ರೆ GRS ಈ ಥರ ಕಾಣ್ತಾ ಇತ್ತು. We'll go through the wastelands, through the highways, till my shadow turns to sun rays. And on we'll go through the wastelands, through the highways, and on we'll go. And we'll grow in number, fueled by them to see the horizon, turn us to thousands. And we'll grow in number, fueled by them to see the horizon, turn us to thousands. And on we'll go through the wastelands. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.